ಗರುಡ ಪುರಾಣ ಪ್ರಕಾರ ಸಾವಿನ ಮೊದಲು ಕಾಣುವ 10 ಲಕ್ಷಣಗಳು. ಗರುಡ ಪುರಾಣದಲ್ಲಿ ವಿಷ್ಣು ಮತ್ತು ಗರುಡನ ಸಂಭಾಷಣೆ, ಮನುಷ್ಯನ ದೇಹದಲ್ಲಿ ಸಾವಿನ ಸಮೀಪದ ಕೆಲವು ಆಧ್ಯಾತ್ಮಿಕ ಹಾಗೂ ದೈಹಿಕ ಲಕ್ಷಣಗಳನ್ನು ವಿವರಿಸಲಾಗಿದೆ. ಇವು ಆಧ್ಯಾತ್ಮಿಕ ಗ್ರಂಥಗಳ ಆಧಾರದ ಮೇಲೆ ಹೇಳಲ್ಪಟ್ಟಿರುವ ಲಕ್ಷಣಗಳಾಗಿವೆ. 1. ದೇಹದ ಪ್ರಕೃತಿ ಮತ್ತು ಬಣ್ಣದಲ್ಲಿ ಬದಲಾವಣೆ ಆಗುವುದು. ಮುಖದ ಬಣ್ಣ ಕಡಲ ನೀಲಿ ಮತ್ತು ಬೂದು ಆಗಿ ಕಾಣಿಸಿಕೊಳ್ಳುತ್ತದೆ. ಕಣ್ಣುಗಳು ತೆಳ್ಳಗಾಗುವುದು, ದೃಷ್ಟಿ ಕಳೆದುಕೊಳ್ಳುವುದು, ಚರ್ಮ ತಂಪಾಗುತ್ತಾ ಬರುವಿಕೆ. 2. ಸಂವೇದನೆ ಬದಲಾವಣೆ. ಕಿವಿಗೆ ಶಬ್ದ ಸ್ವಲ್ಪ ಕೇಳಿಸದೆ ಹೋಗುವುದು. ನಾಸಿಕೆಯಲ್ಲಿ ಗಾಳಿ ಹರಿವು ಬದಲಾಗುವುದು, ಒಂದು ನಾಸಿಕೆಯಿಂದ ಮಾತ್ರ ಉಸಿರಾಟ. ಚಾವಣೆಯ ಸ್ವಾಧೀನ ಕಳೆದು ಹೋಗುವುದು. 3. ಮಾನಸಿಕ ಮಾತು ನಡೆ ನುಡಿ ಬದಲಾವಣೆಗಳು. ವ್ಯಕ್ತಿ ಗೊಂದಲ, ಅಸ್ಪಷ್ಟ ಮಾತುಗಳನ್ನು ಆಡುವುದು, ಕೆಲವರು ಅದೃಶ್ಯ ವ್ಯಕ್ತಿಗಳನ್ನು ಅಥವಾ ದೇವತೆಗಳನ್ನು ನೋಡಿದಂತೆ ವರ್ತನೆ ಮಾಡುವುದು, ಭೂತಕಾಲದ ನೆನಪುಗಳನ್ನು ಹೇಳುವುದು. 4. ದೈಹಿಕ ಬದಲಾವಣೆಗಳು. ಉಸಿರಾಟ ನಿಧಾನವಾಗಿ ಮಾಡಿ, ನಂತರ ವೇಗವಾಗಿ ಮಾಡಿ, ಮತ್ತೆ ನಿಧಾನವಾಗಿ. ನಾಡಿ ದುರ್ಬಲವಾಗುವುದು. ಆಹಾರ ಮತ್ತು ನೀರಿನ ಆಸಕ್ತಿ ಸಂಪೂರ್ಣ ಕಡಿಮೆಯಾಗುವುದು. ದೇಹದ ಬಲ ಕುಸಿಯುವುದು, ವಿಚಿತ್ರ ದೇಹ ಚಲನೆಗಳು ಆಗುತ್ತದೆ. ಕೈಕಾಲುಗಳಲ್ಲಿ ಅಸಹಜ ನಡುಕು, ಕಣ್ಣುಗಳು ಮೇಲಕ್ಕೆ ಬದಿಗೆ ಸರಿಯುವುದು, ಮೂಗು ಕಿವಿ ತುಟಿ ಬದಲಾಗುವಿಕೆ. 5. ಗರುಡ ಪುರಾಣದಲ್ಲಿ ಕೆಲವು ಶಕುನಗಳು ಕೂಡ ಹೇಳಲ್ಪಟ್ಟಿವೆ. ವ್ಯಕ್ತಿಯ ನೆರಳು ಬದಲಾವಣೆಯಾಗುವುದು ಮತ್ತು ಮಂದವಾಗುವುದು. ಕನ್ನೆಯಿಂದ ಜ್ವಾಲೆ ಕಾಣುವ ಭಾವನೆ ಮೂಡುವುದು. ಗ್ಯೂಹದೊಳಗೆ ಅಸಾಧಾರಣ ಕೆಟ್ಟ ವಾಸನೆ ಕಾಣಿಸಿಕೊಳ್ಳುವುದು. ಇವುಗಳು ಧಾರ್ಮಿಕ ಆಧ್ಯಾತ್ಮಿಕ ವಾದ ನಂಬಿಕೆಗಳು. ವೈದ್ಯಕೀಯವಾಗಿ ಪರಿಶೀಲಿಸಲ್ಪಟ್ಟವು ಅಲ್ಲ. 6. ನಿದ್ರೆ ಮತ್ತು ಚೈತನ್ಯ ಬದಲಾವಣೆ. ದಿನದ ಹೆಚ್ಚಿನ ಸಮಯ ನಿದ್ರಾವಸ್ಥೆ, ಕೆಲವೊಮ್ಮೆ ಅಚೇತನತೆ, ಪರಿಸರವನ್ನು ಅರ್ಥ ಮಾಡಿಕೊಳ್ಳದ ಸ್ಥಿತಿ. 7. ದೇವರ ಯಮದ ಪ್ರಭಾವದ ಲಕ್ಷಣಗಳು ಕಾಣಿಸುವುದು. ಒಂದು ವೇಳೆ ಪುಣ್ಯಾತ್ಮ ವ್ಯಕ್ತಿಯಾಗಿದ್ರೆ ದೇವಪ್ರಕಾಶ ಕಾಣುವುದು ಮತ್ತು ಮನಸ್ಸಿನಲ್ಲಿ ಏನೋ ಒಂಥರ ಶಾಂತಿ ಅನಿಸುವುದು. ಅದೇ ಆ ವ್ಯಕ್ತಿ ಪಾಪಿಯಾಗಿದ್ದರೆ ಒಂದು ರೀತಿಯಲ್ಲಿ ಭಯ, ಆತಂಕ, ಗೊಂದಲ, ಯಮದ ದೂತರ ಸಾನ್ನಿಧ್ಯದಲ್ಲಿ ಇರುವಂತೆ ಭಾಸವಾಗುತ್ತದೆ. 8. ಗೃಹದಲ್ಲಿ ಕೆಲವು ಚಿಹ್ನೆಗಳು ಕಾಣಿಸುವುದು. ಮನೆಯೊಳಗೆ ಅಸಹಜ ಮೌನ, ವಾತಾವರಣದಲ್ಲಿ ಬದಲಾವಣೆ, ಪ್ರಾಣಿಗಳು ಮತ್ತು ಪಕ್ಷಿಗಳು ದೂರವಾಗುವುದು, ದೀಪದ ಬೆಳಕು ಉದುತ್ತಿರುವಂತೆ ಕಾಣಿಸಿಕೊಳ್ಳುವುದು. 9. ಪ್ರಾಣಿಗಳು ವ್ಯಕ್ತಿಯನ್ನು ನೋಡಿ ವಿಚಿತ್ರ ವರ್ತನೆ ತೋರಿಸುವುದು. ಪಕ್ಷಿಗಳು, ಜಂತುಗಳು ಆ ವ್ಯಕ್ತಿಯ ಬಳಿ ಬರದೆ ದೂರ ಸರಿಯುವುದು. 10. ತುಟಿ, ಮೂಗು, ಕಿವಿಗಳಲ್ಲಿ ಬದಲಾವಣೆ ಆಗುವುದು. ತುಟಿ ಕಪ್ಪಾಗುವುದು, ಮೂಗು ಕುಸಿಯುವುದು, ಕಿವಿ ಮೃದುಗೊಳ್ಳುವುದು. ಗರುಡ ಪುರಾಣವು ಈ ಲಕ್ಷಣಗಳನ್ನು ದೈವಿಕ ಸೂಚನೆಗಳು ಎಂದು ವಿವರಿಸುತ್ತದೆ. ಸಾವೊಂದು ಭಯವಲ್ಲ, ಆತ್ಮದ ಮುಂದಿನ ಯಾನದ ತಯಾರಿ ಎಂದು ಗರುಡ ಪುರಾಣದಲ್ಲಿ ತಿಳಿಸಿದ್ದಾರೆ.